ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಯಾರೆಲ್ಲ ಬ್ಯಾಂಕಲ್ಲಿ ಜಾಬ್ ಮಾಡಬೇಕು ಅನ್ಕೊಂಡಿದ್ದೀರಾ ಅವ್ರಿಗೊಂದು ಒಳ್ಳೆ ಅವಕಾಶ ಅಂತ ಅನ್ಕೊಂತೀನಿ. ಏನಕ್ಕಪ್ಪ ಅಂದರೆ ಬೆಳಗಾವಿ DCC ಬ್ಯಾಂಕ್ ಕಡೆಯಿಂದ ಒಂದು ಜಾಬ್ ಅಪರ್ಚುನಿಟಿಯನ್ನು ಬಿಟ್ಟಿದ್ದಾರೆ. ಇದರಲ್ಲಿ ನೀವು ಬರೀ 10th ಪಾಸ್ ಆಗಿದ್ರೆ ಸಾಕು, ಇದಕ್ಕೆ ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಎಲಿಜಿಬಿಲಿಟಿ ಏನೇನಾಗಿರಬೇಕು, ಮತ್ತು ನಿಮ್ಮ ಡಾಕ್ಯುಮೆಂಟ್ಸ್ ಏನೇನು ಬೇಕು, ಮತ್ತು ಯಾವ ಥರ ಅಪ್ಲೈ ಮಾಡಬೇಕು, ಇಲ್ಲಿ ಎಕ್ಸಾಮ್ ಇರುತ್ತಾ ಇಲ್ಲ ಬರೀ ನೇರ ನೇಮಕಾತಿನೇ ಇರುತ್ತಾ ಅಂತ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ. ಏನಪ್ಪಾ ಅಂದರೆ ಇಲ್ಲಿ ನೇರ ನೇಮಕಾತಿನೇ ಇರುತ್ತೆ, ಇಲ್ಲಿ ಬರೀ ಎಕ್ಸಾಮ್ ಏನಿರಲ್ಲ, ಏನೂ ಇರಲ್ಲ. ನೀವು ಬರೀ ಅಪ್ಲಿಕೇಶನ್ ಹಾಕಿದ್ರೆ ಸಾಕು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಬೇಕಾದ್ರೆ ನೀವು ಒಂದು ಸ್ವಲ್ಪ ಫೀಸ್ ಕೇಳ್ತಾರೆ, ಫೀಸನ್ನು ನೀವು ಪೇ ಮಾಡಿ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿಬಿಟ್ರೆ ಆಯಿತು, ನಿಮಗೆ ಜಾಬು ಕನ್ಫರ್ಮ್ ಆದರೆ ನೀವು ಹೋಗಿ ಸೇರ್ಕೋಬಹುದು. ಇದರಲ್ಲಿ ನಿಮಗೆ ಯಾವುದೇ ಥರ ಎಕ್ಸಾಮ್ ಬರೆಯೋ ಅವಶ್ಯಕತೆ ಇಲ್ಲ, ಏನಿಲ್ಲ. ಮತ್ತು ಸ್ಯಾಲ್ರಿ ಕೂಡ ತುಂಬ ಒಳ್ಳೇದಿದೆ. ಅದಕ್ಕೋಸ್ಕರ ಯಾರು ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಯಾರೆಲ್ಲ ಗ್ರ್ಯಾಜುಯೇಷನ್ ಮುಗಿಸ್ಕೊಂಡಿದ್ದೀರಾ, ಯಾರೆಲ್ಲ PUC ಮುಗಿಸ್ಕೊಂಡಿದ್ದೀರಾ, ಯಾರೆಲ್ಲ SSLC ಮುಗಿಸ್ಕೊಂಡಿದ್ದೀರಾ, ಅವರಿಗೆಲ್ಲ ಒಳ್ಳೆ ಅವಕಾಶ ಅಂತ ಹೇಳ್ತೀನಿ. ಒಂದು ಒಳ್ಳೆ ಅಪರ್ಚುನಿಟಿಯನ್ನು ಮಿಸ್ ಮಾಡ್ಕೋಬೇಡಿ. ಏನಕ್ಕಪ್ಪ ಅಂದರೆ ಇವತ್ತು ಅಪ್ಲಿಕೇಶನ್ ಡೇಟ್ ಸ್ಟಾರ್ಟ್ ಆಗಿದೆ. ಇವತ್ತಿಂದ ಯಾವ ತರ ಅಪ್ಲೈ ಮಾಡಬೇಕು, ಮತ್ತೆ ಯಾವ ವೆಬ್ಸೈಟ್ಗೆ ಹೋಗಿ ಅಪ್ಲೈ ಮಾಡಬೇಕು, ಅಪ್ಲೈ ಮಾಡಬೇಕಾದ್ರೆ ನಿಮ್ಮ ಹತ್ರ ಇರೋ ಡಾಕ್ಯುಮೆಂಟ್ಸ್ ಏನೇನು ಡಾಕ್ಯುಮೆಂಟ್ಸ್ ಇರಬೇಕು, ಇದ್ರ ಬಗ್ಗೆ ಎಲ್ಲದ್ರ ಬಗ್ಗೆನೂ ನಾನು ಮುಂದೆ ವಿಡಿಯೋದಲ್ಲಿ ಡೀಟೇಲ್ ಆಗಿ ಹೇಳ್ತೀನಿ. ವಿಡಿಯೋ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ, ಮತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಯಾರೆಲ್ಲ ಜಾಬ್ ಮಾಡಬೇಕು ಬ್ಯಾಂಕಲ್ಲಿ ಅಂತ ಅನ್ಕೊಂಡಿದ್ದಾರೆ, ಇಲ್ಲ ನಮ್ಗೆ ಯಾವ್ದಾದ್ರು ಒಂದು ಜಾಬ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಅವರಿಗೆಲ್ಲರಿಗೂ ಹೆಲ್ಪ್ ಆಗಲಿ. ಮತ್ತೆ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ನಿಮಗೆ ಇದೇ ತರ ಜಾಬ್ ಅಪ್ಡೇಟ್ಸು, ಗೌರ್ಮೆಂಟ್ ಸ್ಕೀಮು, ಬೇರೆ ತರ ಎಲ್ಲ ತರ ಇನ್ಫಾರ್ಮೇಶನ್ ನಮ್ಮ ಚಾನಲ್ ಸಿಗ್ತಾ ಇರುತ್ತೆ. ಬನ್ನಿ ನೋಡೋಣ ಏನಿದೆ ಡೀಟೇಲ್ಸ್ ಎಲ್ಲ. ನೀವು PDF ಓಪನ್ ಮಾಡಿದ ತಕ್ಷಣ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ಅಂತ ಇದೆ ಬೆಳಗಾವಿ. ಇಲ್ಲಿ ನೋಡಬಹುದು, ಇಲ್ಲಿ ವೆಬ್ಸೈಟ್ ಲಿಂಕ್ನು ಇಲ್ಲಿ ಕೊಟ್ಟಿದ್ದಾರೆ, ಅವರು ಮೇಲೆ ಕೊಟ್ಟಿದ್ದಾರೆ. ಇದು ಯಾವಾಗ ಪ್ರಕಟಣೆ ಆಗಿದೆ, ಯಾವಾಗ ನೋಟಿಫಿಕೇಶನ್ ಬಿಟ್ಟಿದ್ದಾರೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಕೆಳಗಡೆ ಬಂದು ನೋಡಬಹುದು, ನೇರ ನೇಮಕಾತಿ ಪ್ರಕಟಣೆ ಅಂತ ಇದೆ. ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ಇಲ್ಲಿ ನೋಡಬಹುದು, ದಿ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕ್ ನಿ ಬೆಳಗಾವಿ. ಇದರಲ್ಲಿ ಖಾಲಿ ಇರುವ ವಿವಿಧ ವೃಂದಗಳಲ್ಲಿ ಒಟ್ಟು 104 ಹುದ್ದೆಗಳ ನೇರ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಅರ್ಜಿ ಆನ್ಲೈನ್ ಮುಖಾಂತರ ಆಹ್ವಾನಿಸಲಾಗಿದೆ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ನೇರ ನೇಮಕಾತಿ ಇರುತ್ತೆ. ಇದು 104 ಒಟ್ಟು 104 ಹುದ್ದೆಗಳು ಖಾಲಿ ಇದಾವೆ. ಅದರಲ್ಲಿ ಬೇರೆ ಬೇರೆ ಪೋಸ್ಟ್ಗಳಿಗೆ ಯಾವ ಪೋಸ್ಟ್ಗಳಿಗೆ ಎಷ್ಟು ಹುದ್ದೆಗಳು ಖಾಲಿ ಇದಾವೆ ಅಂತ ನಾನು ಇದರಲ್ಲಿ ಹೇಳ್ಕೊಡ್ತೀನಿ. ಈ ಕೆಳಗಡೆ ನೋಡ್ಬೋದು, ಸ್ಕ್ರಾಲ್ ಮಾಡಿ. ಇಲ್ಲಿ ನೀವೇ ನೋಡಿ, ಫಸ್ಟ್ ದ್ವಿತೀಯ ದರ್ಜೆ ಗುಮಾಸ್ತರು ಅಂತ, ಸೆಕೆಂಡ್ ಡಿವಿಷನ್ ಕ್ಲರ್ಕ್ ಅಂತ ಇದೆ. ಇದಕ್ಕೆ ನೀವು ಎಷ್ಟು ಪೋಸ್ಟ್ ಖಾಲಿ ಇದಾವೆ ಅಂದರೆ ಇದಕ್ಕೆ 83 ಪೋಸ್ಟ್ಗಳು ಖಾಲಿ ಇದಾವೆ. ಇದಕ್ಕೆ ನಿಮ್ಮದು ಸ್ಯಾಲ್ರಿ ಬಂದು ಅಂದರೆ ವೇತನ ಶ್ರೇಣಿ ಬಂದು 53,150ರಿಂದ 1,01,000 ಅಂದರೆ 1,15,150 ನಿಮ್ಮದು ಸ್ಯಾಲ್ರಿ ಆಗಿರುತ್ತೆ. ಸ್ಟಾರ್ಟಿಂಗ್ಗೆ 53,150 ಇದೆ. ಇಲ್ಲಿ 83 ಹುದ್ದೆಗಳು ಖಾಲಿ ಇದಾವೆ. ಇದಕ್ಕೆ ಯಾವ್ಯಾವ ಕಾಸ್ಟ್ಗಳಿಗೆ ಎಷ್ಟೆಷ್ಟು ಪೋಸ್ಟ್ಗಳು ಖಾಲಿ ಇದಾವೆ ನೋಡೋಣ ಬನ್ನಿ. ಇಲ್ಲಿ ಫಸ್ಟ್ ಒನ್ ಬಂದು ಪರಿಶಿಷ್ಟ ಜಾತಿ ಅಂತ ಇದೆ ನೋಡಿ. ಪರಿಶಿಷ್ಟ ಜಾತಿಯವರಿಗೆ 12 ಪೋಸ್ಟ್ ಖಾಲಿ ಇದಾವೆ. ಪರಿಶಿಷ್ಟ ಪಂಗಡದವರಿಗೆ 3 ಪೋಸ್ಟ್ ಖಾಲಿ ಇದೆ. ಪ್ರವರ್ಗ 1 ಅವರಿಗೆ 4, ಪ್ರವರ್ಗ 2A ಅವರಿಗೆ 12, ಪ್ರವರ್ಗ 2B ಅವರಿಗೆ 3, ಮತ್ತೆ ಪ್ರವರ್ಗ 3A ಅವರಿಗೆ 3, ಮತ್ತೆ ಪ್ರವರ್ಗ 3B ಅವರಿಗೆ 4, ಮತ್ತೆ ಸಾಮಾನ್ಯ ವರ್ಗದವರಿಗೆ ಅಂದರೆ ಜನರಲ್ ಕಾಸ್ಟ್ನವರಿಗೆ ಇಲ್ಲಿ ಪೋಸ್ಟು ಜಾಸ್ತಿ ಇದ್ದಾವೆ. ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ಸಾಮಾನ್ಯ ವರ್ಗದವರಿಗೆ 42 ಪೋಸ್ಟ್ ಖಾಲಿ ಇದ್ದಾವೆ. ಒಟ್ಟು ಸೇರಿ ಇಲ್ಲಿ 83 ಪೋಸ್ಟ್ಗಳು ಖಾಲಿ ಇದ್ದಾವೆ. ಇಲ್ಲಿ ವಿದ್ಯಾರ್ಹತೆ ಏನಾಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಕೆಳಗಡೆ ಇದೆ ನೋಡಿ, ಕನಿಷ್ಠ ವಿದ್ಯಾ ಅರ್ಹತೆ ಬಂದು ನಿಮ್ಮದು ಅಭ್ಯರ್ಥಿಯು ಭಾರತದಲ್ಲಿ ಕಾನೂನು ರೀತ್ಯ ಸ್ಥಾಪಿತವಾದ ಮಾನ್ಯತೆ ಪಡೆದ ಅಂಗೀಕೃತ ವಿಶ್ವವಿದ್ಯಾಲಯದಿಂದ BA BSc ಅಥವಾ BCom ಪದವಿ ವಿದ್ಯಾರ್ಹತೆ ಹೊಂದಿರತಕ್ಕದ್ದು. ನೀವು ಇಲ್ಲಿ BA ಅಥವಾ BSc ಅಥವಾ BCom ಓದಿರಬೇಕು. ಇದರಲ್ಲಿ ಯಾವ ಸ್ಟ್ರೀಮಿಂದ ಓದಿದ್ರು ಪರವಾಗಿಲ್ಲ, ಬಟ್ ಗ್ರ್ಯಾಜುಯೇಷನ್ ಮುಗ್ದಿರಬೇಕು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಒನ್ ಬಂದು ಇಲ್ಲಿ ಕೆಳಗಡೆ ನೋಡ್ಬೋದು ನೀವು, ಕೆಳಗಡೆ ಸ್ಕ್ರಾಲ್ ಮಾಡಿದ ತಕ್ಷಣ ನೆಕ್ಸ್ಟ್ ಒನ್ ಪೋಸ್ಟ್ ಯಾವುದಿದೆ ಅಂದರೆ ಬಂದೂಕಧಾರಿ ಅಂದರೆ ಗನ್ಮ್ಯಾನ್ ಪೋಸ್ಟ್ ಖಾಲಿ ಇದೆ. ಇದಕ್ಕೆ ಒಂದೇ ಒಂದು ಪೋಸ್ಟ್ ಇದೆ, ಇದಕ್ಕೆ ಜಾಸ್ತಿ ಏನು ಖಾಲಿ ಇಲ್ಲ. ಇಲ್ಲಿ ಬಂದ್ಬಿಟ್ಟು ಇವರಿಗೆ ಒಂದು ವೇತನ ಶ್ರೇಣಿ ಬಂದು 47,650ರಿಂದ 1,05,650 ಇದೆ. ಇಲ್ಲಿ ಬಂದು ನಿಮ್ಮದು ಇದು ಬಂದು ಜನರಲ್ ಕಾಸ್ಟ್ನವರಿಗೆ ಇದೆ, ಒಂದೇ ಒಂದು ಪೋಸ್ಟ್ ಇದೆ. ಮತ್ತು ಕೆಳಗಡೆ ಬಂದು ಇದಕ್ಕೆ ನೀವೇನು ಅಪ್ಲೈ ಮಾಡಬೇಕು ಅಂದ್ಕೊಂಡ್ರೆ, ಇದು ಯಾರು ಆರ್ಮಿಯಲ್ಲಿ ಸೇರಿರ್ತಾರಲ್ಲ ಅವರಿಗೆ ಇದು ಹೆಲ್ಪ್ಫುಲ್ ಆಗುತ್ತೆ. ಇಲ್ಲಿ ಬಂದ್ಬಿಟ್ಟು SSLC ಓದಿರಬೇಕು, 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೊಂದಿರತಕ್ಕದ್ದು. ಜೊತೆಗೆ ಭಾರತೀಯ ಸಶಸ್ತ್ರ ಪಡೆಗಳಿಂದ ನಿವೃತ್ತರಾದ ಮಾಜಿ ಸೈನಿಕರಾಗಿರತಕ್ಕದ್ದು, ಮತ್ತು ಚಾಲ್ತಿಯಲ್ಲಿರುವ ಬಂದೂಕು
ಪರವಾನಗಿ ವ್ಯಾಲಿಡ್ ಆರ್ಮ್ ಲೈಸೆನ್ಸ್ ಹೊಂದಿರತಕ್ಕದ್ದು ಅಂತ ಇದೆ. ಇದು ಯಾರು ಮೊದಲೇ ಸೈನಿಕರಾಗಿರ್ತಾರಲ್ಲ, ಅವರು ಏನು ರಿಟೈರ್ಡ್ ಆಗಿರ್ತಾರಲ್ಲ, ಅವ್ರಿಗೆ ಯೂಸ್ಫುಲ್ ಇದೆ, ಅವರು ಅಪ್ಲೈ ಮಾಡ್ಬೋದು. ನೆಕ್ಸ್ಟ್ ಒಂದು ಬಂದು ಸಿಪಾಯಿ ಅಥವಾ ಪ್ಯೂನು. ಇಲ್ಲಿ ಇದಕ್ಕೆ ಎಷ್ಟು ನಿಮಗೆ ಪೋಸ್ಟ್ ಖಾಲಿ ಇದಾವೆ ಅಂದರೆ ಇದಕ್ಕೆ 20 ಪೋಸ್ಟ್ಗಳು ಖಾಲಿ ಇದಾವೆ. ಇದಕ್ಕೆ ನಿಮ್ಮದು ವೇತನ ಶ್ರೇಣಿ ಬಂದು 42,650ರಿಂದ 96,650 ಇದೆ. ಇಲ್ಲಿ ಒಟ್ಟು ಹುದ್ದೆಗಳು 20 ಖಾಲಿ ಇದಾವೆ. ಇದರಲ್ಲಿ ಪರಿಶಿಷ್ಟ ಜಾತಿಯವರಿಗೆ 3 ಮತ್ತು ಪರಿಶಿಷ್ಟ ಪಂಗಡದವರಿಗೆ 1, ಪ್ರವರ್ಗ 1 ಅವರಿಗೆ 1 ಮತ್ತು ಪ್ರವರ್ಗ 2A ಅವರಿಗೆ 3, 2B ಅವರಿಗೆ 1 ಮತ್ತು 3A ಅವರಿಗೆ 1 ಮತ್ತು 3B ಅವರಿಗೆ 1 ಪೋಸ್ಟ್ ಖಾಲಿ ಇದೆ. ಮತ್ತು ನೆಕ್ಸ್ಟ್ ಒಂದು ಬಂದು ಸಾಮಾನ್ಯ ವರ್ಗ ಜನರಲ್ ಕಾಸ್ಟ್ನವರಿಗೆ 9 ಹುದ್ದೆಗಳು ಖಾಲಿ ಇದಾವೆ. ಟೋಟಲಿ ಎಲ್ಲ ಸೇರಿ 20 ಹುದ್ದೆಗಳು ಖಾಲಿ ಇದಾವೆ. ಇಲ್ಲಿ ಕನಿಷ್ಠ ನಿಮ್ಮದು ವಿದ್ಯಾ ಅರ್ಹತೆ ಬಂದು SSLC ಆಗಿರಬೇಕು. ಯಾವುದೇ 10ನೇ ತರಗತಿ ತತ್ಸಮಾನ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿ ಹೊಂದಿರತಕ್ಕದ್ದು ಅಂತ ಇದೆ. ಇಲ್ಲಿ ನೋಡ್ಬೋದು ನೀವು ಕೆಳಗಡೆ ಯಾವ ಪ್ರಕಾರ ನೀವು ಹೋಗಿ ಅರ್ಜಿ ಹಾಕಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಈ ವೆಬ್ಸೈಟ್ ಲಿಂಕ್ನು ಕೊಟ್ಟಿದ್ದಾರೆ. ಇದು ಆನ್ಲೈನ್ ಮೂಲಕವೇ ಅರ್ಜಿ ಹಾಕಬೇಕು ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೀವು ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಈ ಥರ ಒಂದು ಪೇಜ್ ಇರುತ್ತೆ. ಇಲ್ಲಿ ಕೆಳಗಡೆ ನೋಡ್ಬೋದು. ಇಲ್ಲಿ ಎಷ್ಟು ನಿಮಗೆ ಫೀಸ್ ಇದೆ ಈ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ ಲಾಸ್ಟಲ್ಲಿ ಫೀಸ್ ಕಟ್ಟಿ ಸಬ್ಮಿಟ್ ಕೊಡಬೇಕಾಗತ್ತೆ. ಅದು ಎಷ್ಟಾಗಿರುತ್ತೆ ಅಂತ ನೋಡೋಣ ಬನ್ನಿ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅವರಿಗೆ ಅಭ್ಯರ್ಥಿಗಳಿಗೆ ಪಾವತಿಸಬೇಕಾದ ಶುಲ್ಕ ಅಂತ ಇದೆ ನೋಡಿ. ಇಲ್ಲಿ ನೀವು 500 ಪೇ ಮಾಡಬೇಕಾಗತ್ತೆ. ನೆಕ್ಸ್ಟ್ ಒಂದು ಬಂದು ಇತರೆ ವರ್ಗ ಜನರಲ್ಲಿಂದ ಈ ಒಂದಿಷ್ಟು ಕಾಸ್ಟ್ ಬಿಟ್ಟು ಬೇರೆ ಎಲ್ಲ ಕಾಸ್ಟ್ ಅವರಿಗೆ 1000 ರುಪೀಸ್ ಅಂದರೆ 1000 ಕಟ್ಟಬೇಕಾಗತ್ತೆ. ಇಲ್ಲಿ ಫೀಸ್ ಕಟ್ಟಬೇಕಾಗತ್ತೆ. ಇದು ಅರ್ಜಿ ಹೆಂಗೆ ಹಾಕಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅಭ್ಯರ್ಥಿಗಳ ಅರ್ಜಿ ಭರ್ತಿ ಮಾಡಲು ಆನ್ಲೈನಲ್ಲಿ ನೀಡಿರುವ ಸೂಚನೆಗಳನ್ನು ತಪ್ಪದೆ ಪಾಲಿಸುವುದು, ಇದೆಲ್ಲ ಡೀಟೇಲ್ಸ್ ಆಗಿ ಕೊಟ್ಟಿದ್ದಾರೆ. ನೀವೆಲ್ಲ ಓದ್ಕೋಬೋದು ಅಪ್ಲೈ ಮಾಡುವಾಗ. ಇಲ್ಲಿ ಬಂದು ನಿಮಗೆ ಅಪ್ಲಿಕೇಶನ್ ಸ್ಟಾರ್ಟ್ ಆಗೋ ಡೇಟ್ ಅಂದರೆ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿರುವ ಪ್ರಾರಂಭಿಕ ದಿನಾಂಕ ಬಂದು 27/7/2026 ಅಂದರೆ ಇವತ್ತು ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಮತ್ತು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಬಂದು 27/8/2026 ಅಂದರೆ ಇನ್ನೂ 1 ಮಂತ್ ಇದೆ. 1 ಮಂತ್ವರೆಗೂ ನೀವು ಮುಂದಿನ ತಿಂಗಳು ಆಗಸ್ಟ್ 27ರವರೆಗೂ ಕೊನೆಯ ದಿನಾಂಕ ಇರುತ್ತೆ. ಇದು ನೀವು ಅರ್ಜಿ ಶುಲ್ಕ ಪಾವತಿಸಬೇಕಾದ ಕೊನೆಯ ದಿನಾಂಕ ಬಂದು ಅದೇ ಡೇಟ್ ಆಗಿರುತ್ತೆ, ಲಾಸ್ಟ್ ಡೇಟೇ ಆಗಿರುತ್ತೆ. ಇಲ್ಲಿ ಬಂದುಬಿಟ್ಟು ಕೆಳಗಡೆ ಸ್ಕ್ರಾಲ್ ಮಾಡಿ ಮತ್ತೆ ಬೇರೆ ಪೇಜ್ ಓಪನ್ ಮಾಡಿದ್ರೆ ಇಲ್ಲಿ ನೀವು ಕೆಳಗಡೆ ನೋಡ್ಬೋದು ಎಲ್ಲ ಥರ ಡೀಟೇಲ್ಸ್ ಕೊಟ್ಟಿದ್ದಾರೆ, ಯಾವ ಥರ ಅಪ್ಲೈ ಮಾಡಬೇಕು ಅಂತ ಎಲ್ಲ ಕರೆಕ್ಟಾಗಿ ಓದ್ಕೊಂಡು ಕೆಳಗಡೆ ಇಲ್ಲಿ ಬಂದು ನಿಮ್ಮದು ಏಜ್ ಲಿಮಿಟ್ ಎಷ್ಟಾಗಿರುತ್ತೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ, ವಯೋಮಿತಿ. ಇಲ್ಲಿ ನೋಡ್ಬೋದು ನೇಮಕಾತಿ ಅರ್ಜಿಗಳನ್ನು ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕ ಅಂತ ಕೊಟ್ಟಿದ್ದಾರೆ. ಅದು ಕೊಟ್ಟಾದ್ಮೇಲೆ ಇಲ್ಲಿ ಅಭ್ಯರ್ಥಿಗಳ ಕನಿಷ್ಠ ಮತ್ತು ಗರಿಷ್ಠ ವಯೋಮಿತಿ ಕೆಳಕಂಡೇ ಇರತಕ್ಕದ್ದು ಅಂದರೆ ಇಲ್ಲಿ ಕಾಸ್ಟ್ ವೈಸ್ ಇದೆ. ಇಲ್ಲಿ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಮತ್ತು ಪ್ರವರ್ಗ 1 ಅವರಿಗೆ 18ರಿಂದ 40 ವರ್ಷ ವಯೋಮಿತಿ ಇರುತ್ತೆ. ಅಂದರೆ ನಿಮ್ಮ ಮಿನಿಮಮ್ 18 ಇರಬೇಕು, ಮ್ಯಾಕ್ಸಿಮಮ್ 40 ಇರಬೇಕು. ಇದ್ರೊಳಗಡೆ ಇದ್ದವರು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೆಕೆಂಡ್ ಒನ್ ಬಂದು ಪ್ರವರ್ಗ 2A, 2B, 3A ಮತ್ತು 3B ಅವರಿಗೆ 18ರಿಂದ 38 ವರ್ಷ ವಯೋಮಿತಿ ಇರುತ್ತೆ. ಇದರೊಳಗಡೆ ನಿಮ್ಮದು ಏಜ್ ಬರ್ತಿದ್ರೆ ನೀವು ಅಪ್ಲೈ ಮಾಡ್ಬೋದು. ಮತ್ತು ಸಾಮಾನ್ಯ ವರ್ಗ ಜನರಲ್ ಕಾಸ್ಟ್ನವರಿಗೆ 18ರಿಂದ 35 ವರ್ಷ ಒಳಗಡೆ ಇರಬೇಕು ಈ ಜಾಬ್ಗೆ ಅಪ್ಲೈ ಮಾಡಬೇಕಾದ್ರೆ. ಇದು ಮೀಸಲಾತಿ ಪ್ರಕಾರ ಇಲ್ಲಿ ಕೆಳಗಡೆ ಇರೋದನ್ನು ಎಲ್ಲ ಕೊಟ್ಟಿದ್ದಾರೆ. ನೀವೆಲ್ಲ ಕರೆಕ್ಟಾಗಿ ಓದ್ಕೊಂಡು ಇದಕ್ಕೆ ಅಪ್ಲೈ ಮಾಡಬೇಕು. ಹೇಗೆ ಅಪ್ಲೈ ಮಾಡಬೇಕು ಅನ್ನೋದು ಆದರೆ ನೀವು ಇದ್ರ ಬಗ್ಗೆ ಒಂದು ವಿಡಿಯೋ ಬೇಕಂದರೆ ನಮಗೆ ಕಮೆಂಟ್ ಮಾಡಿ. ಅಪ್ಲೈ ಮಾಡೋದು ಹೇಗೆ ಅಂತ ಕಮೆಂಟ್ ಮಾಡಿದ್ರೆ ನಾವು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಹೇಳ್ಕೊಡ್ತೀನಿ. ಇಲ್ಲಿ ಯಾವ ಥರ ಈ ಕೆಳಗಡೆ ಬಂದು ನೀವು ನೋಡ್ಬೋದು. ಇಲ್ಲಿ ನಿಮ್ಮದು ಫೋಟೋ ಒಂದು ಬೇಕಾಗತ್ತೆ, ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗತ್ತೆ. ಅದು 50 KB ಒಳಗಡೆ ಇರಬೇಕಂತೆ. ನೆಕ್ಸ್ಟ್ ಬಂದು ನಿಮ್ಮದು ಸೈನ್ ಒಂದು ಬೇಕಾಗತ್ತೆ, ಅದೊಂದು ರೆಡಿ ಮಾಡಿ ಇಟ್ಕೋಬೇಕು ನೀವು. ಅದು PDF ಅಲ್ಲಿ ಬೇಕಾಗತ್ತೆ, 50 KBನೇ ಇರಬೇಕು. ಇದೆಲ್ಲ ಮಾಹಿತಿ ನಿಮಗೆ ಇಷ್ಟ ಆದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋನ ಲೈಕ್ ಮಾಡಿ ಮತ್ತು ಆದಷ್ಟು ಜನರಿಗೆ ಶೇರ್ ಮಾಡಿ. ಇದೇ ಥರ ವಿಡಿಯೋ ಬೇಕಾದಲ್ಲಿ ನೀವೆಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ, ಎಲ್ಲರಿಗೂ ಕೂಡ ಹೆಲ್ಪ್ ಆಗಲಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಸೋ ಮಚ್.